ಹಲೋ ಎಲ್ರಿಗೂ. ನಾವೀಗ ಪ್ರಯಾಣ ಶುರು ಮಾಡೋಣ. ಒಂದರಿಂದ 1 ಮಿಲಿಯನ್, ಅಲ್ಲಿಂದ ಬಿಲಿಯನ್, ಬಿಲಿಯನ್ ಇಂದ ಟ್ರಿಲಿಯನ್, ಅಲ್ಲಿಂದ ಮತ್ತಷ್ಟು, ಇನ್ನಷ್ಟು ಅಂತ. ನಾವೀಗ ಸಂಖ್ಯೆಗಳನ್ನ ಎಣಿಸ್ಬೇಕಂದ್ರೆ ಹೆಂಗೆ? ಒಂದರ ಹಿಂದೆ 2 0 ಇದೆ ಅಂತ ಆದ್ರೆ ಅದು 100. ಒಂದರ ಹಿಂದೆ 3 0 ಇದೆ ಅಂತ ಹೇಳಿದ್ರೆ ಅದು 1000. ಭಾರತೀಯ ಸಂಖ್ಯಾ ಪದ್ಧತಿನಲ್ಲಿ 1 ಲಕ್ಷ ಅಂತ ಹೇಳಿದ್ರೆ 10 ರ ಘಾತ 5. ಅಂದ್ರೆ ಒಂದರ ಹಿಂದೆ 5 0 ಅಂತ. ಇದೇ ರೀತಿ 1 ಕೋಟಿ ಅಂತ ಹೇಳಿದ್ರೆ 10 ರ ಘಾತ 7. ಅದೇ ತರ 1 ಶತಕೋಟಿ ಅಂತ ಹೇಳಿದ್ರೆ 10 ರ ಘಾತ 9. ನಂತರ 1 ಅಕ್ಷೋಹಿಣಿ ಅಂತ ಹೇಳಿದ್ರೆ 10 ರ ಘಾತ 11. ಅಂದ್ರೆ ಸಂಖ್ಯೆ ಒಂದರ ನಂತರ 11 0ಗಳು ಬರೀತಿದೀವಿ ಅಂತ ಅರ್ಥ. ಇದೇ ತರ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿನಲ್ಲಿ 1 ಮಿಲಿಯನ್ ಅಂತ ಹೇಳಿದ್ರೆ 10 ರ ಘಾತ 6. 1 ಬಿಲಿಯನ್ ಅಂತ ಹೇಳಿದ್ರೆ 10 ರ ಘಾತ 9. 1 ಟ್ರಿಲಿಯನ್ ಅಂತ ಹೇಳಿದ್ರೆ 10 ರ ಘಾತ 12 ಅಂತ ಆಗುತ್ತೆ. ಈಸಿ ಅಂತ ಅನ್ಸ್ತಿಲ್ವಾ? ಇಷ್ಟು ದೊಡ್ಡ ಸಂಖ್ಯೆಗಳಿಗೂ ಸಹ ಹೆಸರಿದೆ ಅಂತ ಆದ್ರೆ ಇದನ್ ಬರೆಯೋದ್ರ ಬದಲು ನಾವ್ ಹೆಸರು ಹೇಳಿದ ತಕ್ಷಣನೇ ಗೊತ್ತಾಗುತ್ತಲ್ವಾ? ಹೌದು. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ ಈ ಘಾತದಲ್ಲಿ ಪ್ರತಿ ಬಾರಿ ಒಂದು ಸಂಖ್ಯೆ ಜಾಸ್ತಿ ಆದಂತೆಲ್ಲ ಈ ಸಂಖ್ಯೆ ಮುಂದಿನ ಸಂಖ್ಯೆಗಿಂತ 10 ಸರಿ ಚಿಕ್ಕದಾಗುತ್ತೆ. ಅಂತ ಹೇಳಿದ್ರೆ 10 ರ ಘಾತ 6 ಅನ್ನೋದು 10 ರ ಘಾತ 5ಕ್ಕಿಂತ 10 ಸರಿ ದೊಡ್ಡದಾಗಿರುತ್ತೆ ಅಂತ ಅರ್ಥ. ನಾವೀಗ ದೊಡ್ಡ ಸಂಖ್ಯೆಗಳ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಆನೆಗಳಿದಾವೆ, ಎಷ್ಟು ಇರುವೆಗಳಿದಾವೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಯೋಚನೆ ಮಾಡಿ. 1 ಮಿಲಿಯನ್ ಇದ್ಯಾ? ಅಥವಾ 1 ಬಿಲಿಯನ್ ಇದ್ಯಾ? ಅಥವಾ 1 ಟ್ರಿಲಿಯನ್ ಇದ್ಯಾ ಅಂತ ಹೇಳಿದ್ರೆ ಇಲ್ಲ. ಇರುವೆಗಳೆಷ್ಟು ಇರಬಹುದು ಅಂತ ಹೇಳಿದ್ರೆ 20 ಕ್ವಾಡ್ರಿಲಿಯನ್. ಹಾಗಾದ್ರೆ ಕ್ವಾಡ್ರಿಲಿಯನ್ ಅಂದ್ರೆ ಏನಿರ್ಬೋದು? ಇಲ್ಲಿ ಕ್ವಾಡ್ರಿಲಿಯನ್ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಸಂಖ್ಯೆ ಅಂದ್ರೆ ಮಕ್ಳ 2ರ ನಂತರ 16 ಸೊನ್ನೆನ ನಾವು ಬರ್ದಿರ್ತೀವಿ. ಊಹೆ ಮಾಡ್ಕೊಳ್ಳಿ. ನಮಗೆ 2 0 ಅಂದ್ರೆ 100, 3 0 ಅಂತ ಹೇಳಿದ್ರೆ 1000, 5 0 ಅಂದ್ರೆ ಲಕ್ಷ ಅಂತ ಗೊತ್ತು. ಇಲ್ಲಿ ಸಂಖ್ಯೆ 2ರ ನಂತರ 16 ಸೊನ್ನೆ ಬರ್ದಿದೀವಿ ಅಂತ ಹೇಳಿದ್ರೆ ಇದು ಎಷ್ಟು ದೊಡ್ಡ ಸಂಖ್ಯೆ ಆಗಿರ್ಬೇಡ? ಇದ್ರ ಬಗ್ಗೆನೇ ಇನ್ನೊಂದ್ ಚೂರು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆಗ್ಲೇ ಹೇಳ್ದಂಗೆ ಒಂದ್ ಸಂಖ್ಯೆ ಘಾತದಲ್ಲಿ ಪ್ರತಿ ಬಾರಿಯೂ ಒಂದೊಂದ್ ಸಂಖ್ಯೆ ದೊಡ್ಡದಾಗ್ತಾ ಹೋಗ್ತಿದೆ ಅಂತ ಹೇಳಿದ್ರೆ ಆ ಸಂಖ್ಯೆ ಹಿಂದಿನ ಸಂಖ್ಯೆಗಿಂತ 10 ಬಾರಿ ದೊಡ್ಡದಿದೆ ಅಂತ. ಹಾಗಾಗಿ ಅದನ್ನ ನಾವು ಸಮಯನ ಬಳಸ್ಕೊಂಡು ಅರ್ಥ ಮಾಡ್ಕೊಳ್ಳೋಣ. ಹಾಗಾಗಿ ಸಮಯದ ಶಕ್ತಿ ಏನು ಅಂತ ಗೊತ್ತಾಗತ್ತೆ ನಮ್ಗೆ. ಮೊದಲನೇದಾಗಿ 10 ರ ಘಾತ 0 ಸೆಕೆಂಡ್‌ಗಳು. 10 ರ ಘಾತ 0 ಸೆಕೆಂಡ್ ಅಂದ್ರೆ ಏನು? 1 ಸೆಕೆಂಡ್. ಹೌದು. ಒಂದು ಚೆಂಡನ್ನ ನಾವು ಕೈಯಿಂದ ಬಿಟ್ರೆ ಅದನ್ನ ನೆಲಕ್ಕೆ ಅಪ್ಪಳಿಸಲು ತೆಗೆದುಕೊಳ್ಳುವ ಸಮಯ ಏನು ಅಂದ್ರೆ 1 ಸೆಕೆಂಡ್. ಅದೇ ರೀತಿ 10 ರ ಘಾತ 1 ಸೆಕೆಂಡ್ ಅಂತ ಹೇಳಿದ್ರೆ ಎಷ್ಟು? 10 ಸೆಕೆಂಡ್. ಏನಿದು? ದೇಹದಾದ್ಯಂತ ರಕ್ತವು ಒಂದು ಪೂರ್ಣ ಪರಿಚಲನೆಯನ್ನು ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಸಮಯ ಅಂತ ಆಯ್ತು. 10 ರ ಘಾತ 2 ಸೆಕೆಂಡ್ ಅಂದ್ರೆ ಎಷ್ಟಿರ್ಬೋದು? 100 ಸೆಕೆಂಡ್ ಅಲ್ವಾ? 100 ಸೆಕೆಂಡ್‌ನ ನಾವು 1.6 ನಿಮಿಷ ಅಂತ ಹೇಳ್ಬೋದು. 1.6 ನಿಮಿಷದಲ್ಲಿ ನಾವು ಒಂದು ಕಪ್ ಟೀನ ರೆಡಿ ಮಾಡ್ಬೋದು. ಹೌದಪ್ಪ. ಇದೇ ತರ 10 ರ ಘಾತ 4 ಸೆಕೆಂಡ್ ಅಂತ ಹೇಳ್ತೀನಿ. ಈ 10 ರ ಘಾತ 2 ಸೆಕೆಂಡ್‌ಗೂ 10 ರ ಘಾತ 4 ಸೆಕೆಂಡ್‌ಗೂ ಒಂಚೂರು ಬದಲಾವಣೆ ಇರುತ್ತೆ. 10 ರ ಘಾತ 2 ಅಂದ್ರೆ 1.6 ನಿಮಿಷ. 10 ರ ಘಾತ 4 ಅಂದ್ರೆ ಎಷ್ಟಿರ್ಬೋದು? 2.7 ಗಂಟೆ. ಹತ್ತತ್ರ 3 ಅವರು. ಅಂದ್ರೆ ಒಂದು ಚಲನಚಿತ್ರ ವೀಕ್ಷಿಸಲು ತೆಗೆದುಕೊಳ್ಳುವ ಸಮಯ. ಹೌದು. ಹತ್ತತ್ರ 3 ಅವರ್ ಇದ್ರೆ ನಾನಂತೂ ಒಂದು ಪಿಕ್ಚರ್ ನೋಡ್ತೀನಿ. ಈಗ ಇಲ್ಲಿಂದ ಇನ್ನ ಇಂಟ್ರೆಸ್ಟಿಂಗ್ ಆಗಿರುತ್ತೆ. 10 ರ ಘಾತ 6. 10 ರ ಘಾತ 6 ಎಷ್ಟಿರ್ಬೋದು? 11.5 ದಿನಗಳು. ಯಪ್ಪಾ ಎಷ್ಟು ಡೀಟೇಲ್ ಆಗಿ ಹೋಗ್ತಿದೀವಲ್ವಾ? 10 ರ ಘಾತ 4 ಅಂದ್ರೆ ಈಗ ತಾನೇ 3 ಅವರ್ ಅಂತ ಹೇಳಿದ್ವಿ. 10 ರ ಘಾತ 6 ಅಂದಿದ ತಕ್ಷಣ ಹತ್ತತ್ರ 12 ದಿನ ಅಂತ ಹೇಳ್ತಿದೀವಿ. ಹಾಗಾದ್ರೆ ನೆಕ್ಸ್ಟ್ ಏನಿರ್ಬೋದು? 10 ರ ಘಾತ 9. ಇದ್ ನೋಡಿ 10 ರ ಘಾತ 6 ಅಂದ್ರೆ 12 ದಿನ ಅನ್ಕೊಂಡ್ರೆ 10 ರ ಘಾತ 9 ಅನ್ನೋದು ನಾವು ಒಂದ್ 2-3 ತಿಂಗಳು ಅಂತ ಅನ್ಕೊಂಡಿರ್ತೀವಿ. ಇಲ್ಲಪ್ಪ ಹಂಗಲ್ಲ. 10 ರ ಘಾತ 9 ಅಂದ್ರೆ 31 ವರ್ಷ. 10 ರ ಘಾತ 12 ಅಂತ ಹೇಳಿದ್ರೆ 31,700 ವರ್ಷ. 10 ರ ಘಾತ 15 ಅಂತ ಹೇಳಿದ್ರೆ 31.7 ಮಿಲಿಯನ್ ವರ್ಷಗಳು. 10 ರ ಘಾತ 17 ಅಂತ ಹೇಳಿದ್ರೆ
3.17 ಬಿಲಿಯನ್ ವರ್ಷಗಳು. ಇದನ್ನ ನಾವು ಪ್ರಪಂಚದ ಏಜ್ ಅಂದ್ರೆ ಪ್ರಪಂಚದ ವರ್ಷ ಅಂತ ಹೇಳ್ತೀವಿ. ನೀವ್ಯಾವತ್ತಾದ್ರೂ ಗಮನಿಸಿದೀರಾ? ಘಾತೀಯ ಬೆಳವಣಿಗೆ ಎಷ್ಟು ಬೇಗ ಆಗ್ತಿದೆ ಅಂತ? 10⁻6 ಅಂತ ಬರ್ದಾಗ ಅದು ಬಂದು 12 ದಿನ ಅಂತ ಇತ್ತು. ಅಂದ್ರೆ 2 ವಾರಕ್ಕಿಂತ ಕಮ್ಮಿ. ಆದ್ರೆ 10⁻9 ಅನ್ನೋದು 31 ವರ್ಷ. 10⁻18 ಅಂದ್ರೆ ಈ ಆಧುನಿಕ ಭೌತಶಾಸ್ತ್ರ ಏನಿದ್ಯೋ ಅದ್ರ ಪ್ರಕಾರ 10⁻18ರ ಹಿಂದೆ ಈ ವಿಶ್ವನೇ ಅಸ್ತಿತ್ವದಲ್ಲಿ ಇರ್ಲಿಲ್ವಂತೆ. ಇಷ್ಟು ದೊಡ್ಡದನ್ನ ನಾವು ಎಷ್ಟು ಈಸಿಯಾಗಿ ಹೇಳ್ತಿದೀವಿ ನೋಡಿ. ಅದೇ ತರ ನೋಡ್ತಾ ಹೋದ್ರೆ ಘಾತೀಯ ಸಂಕೇತವು ಸಂಕ್ಷಿಪ್ತ ರೀತಿಯಲ್ಲಿ ಬಹಳ ದೊಡ್ಡ ಪ್ರಮಾಣವನ್ನು ಸೆರೆಹಿಡಿಯಬಹುದು. ಹೌದು, ಈ ಘಾತೀಯ ಸಂಕೇತನ ಬಳಸ್ಕೊಂಡು ನಾವು ಎಷ್ಟು ದೊಡ್ಡ ಪ್ರಮಾಣನಾದ್ರೂ ಈಸಿಯಾಗಿ ಬರಿಬಹುದು. ಇದನ್ನ ನಾವು ವೈಜ್ಞಾನಿಕ ಸಂಕೇತ ಅಂತ ಹೇಳಿದ್ರೆ ಇದ್ರಲ್ಲಿ ನಾವು ಕೆಲವೊಂದನ್ನ ಬರ್ದ್ ನೋಡೋಣ. ಇಲ್ಲಿ ನೋಡಿ 3 ಇಂಟು 10⁻12 ಇದು ಬಂದು ವಿಶ್ವದಲ್ಲಿರುವ ಮರಗಳು. ಅಷ್ಟು ಮರ ಇದೆ ಅಂತ. 8.2 ಇಂಟು 10⁻9 ಮಾನವರಿದ್ದಾರೆ. 2 ಇಂಟು 10⁻16ರಷ್ಟು ಇರುವೆಗಳಿದಾವೆ. 7.5 ಇಂಟು 10⁻18ರಷ್ಟು ಮರಳಿನ ಕಣಗಳಿದಾವೆ ಅಂತ ಹೇಳ್ಬೋದು. ಆದ್ರೆ ಇಷ್ಟೇ ಅಲ್ಲ. ಇದಕ್ಕಿಂತ ದೊಡ್ಡ ಸಂಖ್ಯೆಗಳಿಗೆ ಹೆಸರಿದಾವ ಅಂತ ಹೇಳಿದ್ರೆ ಹೌದು, ಇದಾವೆ. ನಾನೀಗ ಒಂದ್ ಹೇಳ್ತೀನಿ. 1000 ಟ್ರಿಲಿಯನ್ ಅನ್ನೋದು 1 ಕ್ವಾಡ್ರಿಲಿನ್ನಿಯ ಸಮ. ಇದು ಬಂದು 10⁻15 ಅಂದ್ರೆ 1000 ಟ್ರಿಲಿಯನ್ ಅನ್ನೋದು 1 ಕ್ವಾಡ್ರಿಲಿಯನ್. ಆಗ್ಲೇ ಹೇಳಿದ್ನಲ್ಲ. 10⁻15 ಅಂದ್ರೆ ಸಂಖ್ಯೆ 1ರ ನಂತರ 15 ಸೊನ್ನೆಗಳು. ನಂತರ ಇಲ್ಲ್ ನೋಡಿ ಕ್ವಿಂಟಿಲಿಯನ್ ಇದೆ. ಇದು ಬಂದು 10⁻18. ಸೆಕ್ಸ್ಟಿಲಿಯನ್ ಇದೆ, ಸೆಪ್ಟಿಲಿಯನ್ ಇದೆ, ಆಕ್ಟಿಲಿಯನ್ ಇದೆ, ನಾನಿಲಿಯನ್ ಇದೆ, ಡೆಸಿಲಿಯನ್ ಅಂದ್ರೆ 10⁻33. ಈಗ ಇನ್ನೂ ದೊಡ್ಡ ಸಂಖ್ಯೆ ಇದೆಯಾ ಅಂತ ಹೇಳಿದ್ರೆ ಹೌದು, ನಾವೊಂದ್ ಹೇಳ್ತೀನಿ ಶಾಕ್ ಆಗ್ತೀರಾ ನೋಡಿ. 10⁻100. 10⁻100 ಅಂದ್ರೆ ಎಷ್ಟು ದೊಡ್ಡ ಸಂಖ್ಯೆ ಅಲ್ವಾ? ಇದಕ್ಕೇನ್ ಹೆಸರು ಅಂದ್ರೆ ಹೌದಪ್ಪ ಹೆಸರಿದ್ರೆ ಇದನ್ನ ನಾವು ಗೂಗೋಲ್ ಅಂತ ಕರಿತೀವಿ. ಇದಕ್ಕಿಂತ ದೊಡ್ಡ ಸಂಖ್ಯೆನೇ ಇಲ್ವಾ? ಹಾಗಾದ್ರೆ ಇಷ್ಟೇನಾ ಅಂದ್ರೆ ಇನ್ನೂ ಇದೆ. 10ರ ನಾವು ಗೂಗೋಲ್‌ನ ಬರೆದ್ರೆ ಇದನ್ನ ನಾವು ಗೂಗೋಲ್ ಪ್ಲೆಕ್ಸ್ ಅಂತ ಕರಿತೀವಿ. ಒಂದ್ಸರಿ ಯೋಚನೆ ಮಾಡಿ. ಈ ವಿಡಿಯೋದಲ್ಲಿ ನಾವು ಅತ್ಯಂತ ಸಣ್ಣ ಇರುವೆಯಿಂದ ಸಾವಿರ, ಲಕ್ಷ, ಕೋಟಿ, ಮಿಲಿಯನ್ನು, ಟ್ರಿಲಿಯನ್ನು, ಕ್ವಾಡ್ರಿಲಿಯನ್ನು, ಈ ಗೂಗೋಲ್ ಪ್ಲೆಕ್ಸ್ ಎಲ್ಲಾ ಕಲ್ತ್ವಿ. ನೆಕ್ಸ್ಟ್ ಯಾರಾದ್ರೂ ಇದು ಗೊತ್ತಾ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಬಾರ್ದು. ಇದನ್ನ ನಾವು ತಲೆಲಿಟ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡು ಮುಂದೆ ಇದನ್ನೆಲ್ಲ ಉಪಯೋಗಿಸ್ತಾ ಹೋಗ್ಬೇಕು.